ಬಿನ್ ಸುಲ್ತಾನ್ ಏರ್ಬೇಸ್ ಇದು ಮಧ್ಯಪ್ರಾಚ್ಯದ ಪ್ರಮುಖ ಏರ್ಬೇಸ್. ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ಇದು ಅಮೆರಿಕ ಇರಾನ್ ವಿರುದ್ಧವಾಗಿ ಯುದ್ಧಕ್ಕೆ ಬಳಸ್ತಾ ಇರುವಂತಹ ಮಧ್ಯಪ್ರಾಚ್ಯದ ಸೈನಿಕ ನೆಲೆ ಇದೆ. ಆದರೆ ಈ ನೆಲೆ ಯುದ್ಧ ವಿಮಾನಗಳ ತಾಣ ಅಲ್ಲ. ಇದು ಅಮೆರಿಕ ತನ್ನ ಲಾಜಿಸ್ಟಿಕ್ ಅಂದ್ರೆ ಯುದ್ಧ ಸರಕುಗಳ ಸಾಗಣೆ ನಿರ್ವಹಣೆಗೆ ಇರುವಂತಹ ತಾಣ. ನಿಮಗೆ ಮಾರ್ಕಿಂಗ್ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೆ ಬೆಂಬಲ ವಿಮಾನಗಳನ್ನು ನಿಲ್ಲಿಸುವಂತ ಸ್ಥಳ ಕೂಡ ಇದು. ಇದು ಅತ್ಯಂತ ಪ್ರಮುಖವಾದ E-3A VACS ಗಳಲ್ಲಿ ಇದು ಒಂದು. ಆಕಾಶದಲ್ಲಿ ರಾಡಾರ್ ಅನ್ನ ಹಾಕೊಂಡು ಸುತ್ತಮುತ್ತ ಏನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಬಳಸಲಾಗುತ್ತೆ. ಹಾಗೆ ವಿಮಾನಗಳಿಗೆ ಮಾರ್ಗದರ್ಶನ ಕೊಡುವಂತ ವಿಮಾನಗಳಿದು. ನೀವಿಲ್ಲಿ ಗುಂಪಾಗಿ ಇರೋದನ್ನ ಗಮನಿಸ್ತಾ ಇದ್ದೀರಲ್ಲ, 1 2 3 4 5 6 7 ಗುಂಪುಗಳನ್ನು ಗಮನಿಸಬಹುದು. ನೀವು ಪಾರ್ಕ್ ಮಾಡಲಾಗಿದೆ. ಈ ಚಿತ್ರದಲ್ಲಿ ಬಲಭಾಗದ ಮೇಲಿನ ಮೂಲೆಯಲ್ಲಿ ನಿಲ್ಲಿಸಲಾಗಿರುವಂತಹ ಒಂದು ವಿಮಾನಗಳ ಗುಂಪಿದು. ಇದು ಹತ್ತಿರದಿಂದ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. 30,000 ಅಡಿ ಎತ್ತರದಲ್ಲಿ ಹಾರುವಾಗ ಈ ರಾಡಾರ್ಗೆ ಸುಮಾರು 1,20,000 ಚದರ ಮೈಲುಗಳ ವ್ಯಾಪ್ತಿ ಇರುತ್ತೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಇದು ಪೋಲ್ಯಾಂಡ್ ದೇಶ ಅಥವಾ ನ್ಯೂ ಮೆಕ್ಸಿಕೋ ರಾಜ್ಯದ ಗಾತ್ರದಷ್ಟಿರುತ್ತೆ ಅಂದ್ರೆ ನೀವು ನಂಬಲೇಬೇಕು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ಅತ್ಯಂತ ಮೌಲ್ಯಯುತವಾದ ಉಪಕರಣ. ಪ್ರಸ್ತುತ ಅಮೆರಿಕ ವಾಯುಪಡೆ ಬಳಿ ಇಂಥವುಗಳು ವಿಶ್ವದಾದ್ಯಂತ ಕೇವಲ 16 ಮಾತ್ರ ಇದೆ. ಅವುಗಳಲ್ಲಿ 6 ಸೌದಿ ಅರೇಬಿಯಾದಲ್ಲೇನೆ ಇದೆ. ಅಮೆರಿಕದ ಏರ್ಫೋರ್ಸ್ ಈಗ ಒಂದು ವಿಮಾನವನ್ನ ಬದಲಾಯಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮಾರ್ಚ್ 27ನೇ ತಾರೀಕು ಇರಾನ್ ಈ ಏರ್ಬೇಸ್ ಮೇಲೆ ದಾಳಿಯನ್ನ ಮಾಡುತ್ತೆ. ಹಾಗೆ ಒಂದು E-3 ವಿಮಾನ ಈ ಸಂದರ್ಭ ನಾಶ ಆಗುತ್ತೆ. ದಾಳಿಗೂ ಮೊದಲು ಆ ವಿಮಾನ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನೋಡಬಹುದು. ರೆಕ್ಕೆಗಳ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಒಂದು ರೋಟರ್ ಡೋಮ್ ಕೂಡ ಇದೆ. ಈ ದೃಶ್ಯದಲ್ಲಿ ಮಾರ್ಕ್ ಮಾಡಿದೀವಲ್ಲ, ಈ ಭಾಗದಲ್ಲಿ ಕಾಣಿಸ್ತಾ ಇರೋದು ಸ್ಪಷ್ಟವಾಗುತ್ತೆ. ಮತ್ತೊಂದು ಚಿತ್ರದಲ್ಲಿ ದಾಳಿಯ ನಂತರದಲ್ಲಿ ಅದೇ ವಿಮಾನ ಯಾವ ರೀತಿಯಾಗಿ ಧ್ವಂಸವಾಗಿದೆ, ಸಂಪೂರ್ಣವಾಗಿ ರೋಟರ್ ಡೋಮ್ ಸಂಪೂರ್ಣವಾಗಿ ನಾಶ ಆಗುತ್ತೆ. ರನ್ವೇ ಮೇಲೆ ದೊಡ್ಡ ಕಪ್ಪು ಸುಟ್ಟ ಗುರುತು ಮಾತ್ರ ನೀವು ಕಾಣಬಹುದು. ಬಟ್ ಬಿಫೋರ್ ಅಟ್ಯಾಕ್ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದಾಗಿದೆ. ವಿಮಾನದ ಹಿಂಭಾಗದ ಫ್ಯೂಸ್ಲೇಜ್ ಭಾಗ ಸಂಪೂರ್ಣವಾಗಿ ನಾಶ ಆಗಿದೆ, ಕಾಣೆ ಆಗಿರೋ ರೀತಿಯ ಕಾಣಿಸುತ್ತೆ. ಇಲ್ವೇ ಇಲ್ಲ ಅನ್ನೋ ರೀತಿಯಾಗಿ ನೀವು ಈ ದೃಶ್ಯದಲ್ಲಿ ನೋಡುವಾಗ ಅನಿಸುತ್ತೆ. ರನ್ವೇಲಲ್ಲಿ ದೊಡ್ಡ ಪ್ರಮಾಣದ ಅವಶೇಷಗಳು, ಈ ಡೆಬ್ರೀಸ್ಗಳ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ, ಚದರಿ ಬಿದ್ದಿದೆ. ಹಾಗೆ ಬಾಲದ ಭಾಗ ಇನ್ನೂ ಇದ್ರೂ ಕೂಡ ಇನ್ನು ಉಳಿದಂತ ವಿಮಾನ ಸರಿಯಾಗಿ ಸಂಪರ್ಕದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ನೋಡಿ, ಅರ್ಧ ಭಾಗದಷ್ಟು ಮಾತ್ರನೇ ನಮಗೆ ಕಾಣಿಸ್ತಾ ಇದೆ. ಎರಡನೇ ಚಿತ್ರದಲ್ಲಿ ಇನ್ನು ಫಿನ್ಗಳ ಕೋನ ಹಿಂದಕ್ಕೆ ವಾಲಿರೋ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಅದರ ಬಳಿಕ ಅನೇಕ ವಾಹನಗಳು ನಿಲ್ಲಿಸಿರೋದು ಕೂಡ ಕಾಣಿಸುತ್ತೆ. ನಾವು ಮುಂದಿನ ಸ್ಲೈಡ್ನಲ್ಲಿ ಗಮನಿಸ್ತಾ ಹೋಗೋಣ ಅದನ್ನ. ಬಹುಶಃ ದಾಳಿಗೆ ಕೌಂಟರ್ ಮಾಡೋದಕ್ಕೆ ಈ ಏರ್ಫೋರ್ಸ್ ಸಿಬ್ಬಂದಿ ಬಂದಿರುವಂತ ವಾಹನಗಳು ಅದಾಗಿರ್ಬೋದು ಅಂತಾನೂ ಗೆಸ್ ಮಾಡಲಾಗ್ತಾ ಇದೆ.